ನಮಸ್ಕಾರ ಎಲ್ರಿಗೂ, ಹೇಗಿದ್ದೀರಾ? ಇವತ್ತು ಒಂದು ಹಳೆಯ ಸಂಬಂಧಗಳು ಎಲ್ಲ ಭೇಟಿಯಾಗುವ ಸಮಯ. ಅವರೆಲ್ಲ ಹಿರಿಯರೆಲ್ಲ ಏನೇನು ಮಾತಾಡ್ತಿದ್ದಾರೆ ಬನ್ನಿ ಕೇಳಿಸ್ತೀನಿ. ಇವರು ನಮ್ಮ ಅತ್ತೆಯವರು, ಹಿರಿಯ ಜೀವ ಅಂದರೆ ನಮ್ಮ ಅತ್ತೆಯವರ ಅಕ್ಕ. ಇವರು ನಮ್ಮ ತವರು ಮನೆ ಕಡ್ಕಲ್. ಅವರ ಸಂಬಂಧಗಳನ್ನು ವಿವರವಾಗಿ ಹೇಳ್ತಾರೆ. ಅವ್ರ ಬಾಯಿಂದನೇ ಕೇಳೋಣ, ಅವರು ಎಷ್ಟು ಜನ ಅಕ್ಕ ತಂಗಿಯರಿದ್ರು ಏನೇನು ಅಂತ. ಹಿರಿಯರೆಲ್ಲ ನೋಡ್ರಿ ಎಲ್ಲ ಸಂಬಂಧಗಳು ಒಂದೇ ಅನ್ನೋ ಥರ ಇದ್ರು. ಅವರು 9 ಜನ ಅಕ್ಕ ತಂಗಿಯರು. ಅದ್ರ ಬಗ್ಗೆ ಎಲ್ಲ ಡಿಟೇಲ್ ಆಗಿ ನಮ್ಮ ಮುಂದೆ ತಿಳಿಸ್ತಾರೆ. ಕೇಳೋಣ ಬನ್ನಿ, ನಮ್ಮ ಹಿರಿಯರ ಸಂಬಂಧಗಳು ಹೆಂಗಿತ್ತು, ಅವರು ಎಷ್ಟೊಂದು ಒಕ್ಕಟ್ಟಾಗಿದ್ರು, ಅದನ್ನೆಲ್ಲ ಈಗಿನ ಕಾಲದಲ್ಲಿ ಅದು ಯಾವ ಥರ ನಿಮ್ಗೆ ಕಾಣಿಸುತ್ತೆ ಅಂತ ಇವ್ರ ಬಾಯಿಂದನೇ ಕೇಳೋಣ ಬನ್ನಿ. ಅವರೆಲ್ಲ ದಿನಚರಿಗಳನ್ನೆಲ್ಲ ಮುಗಿಸಿದ ನಂತರ ನಮ್ಮ ಅತ್ತೆಯವ್ರ ಜೊತೆ ಮಾತಾಡೋಣ. ಅವರಿಗೆ ನೋಡಿ ಇವಾಗ ವಯಸ್ಸು ಅಂದರೆ 100 ಸಮೀಪ, 100 ಹತ್ರನೇ ಇದ್ದಾರೆ ಅಂತ ಅನಿಸುತ್ತೆ. ಅಂದರೂ ಕೂಡ ಅವ್ರ ಕಣ್ಣು ಸರಿಯಾಗಿ ಕಾಣಿಸ್ತವೆ, ಕಿವಿ ಚೆನ್ನಾಗಿದೆ, ಮೊಳಕಾಲು ನೋವಿಲ್ಲ, ಹೆಲ್ದಿ ಪರ್ಸನ್. ಅವರು ಕೈಯಿಂದನೇ ಕುಲಾಯಿ, ಸಣ್ಣ ಮಕ್ಕಳಿಗೆ, ಹುಟ್ಟಿದ ಮಕ್ಕಳಿಗೆ ಕುಲಾಯಿ ಹೊಲಿದು ಕೊಡ್ತಾ ಇದ್ದಾರೆ ನೋಡ್ರಿ. ಕೈಯಿಂದನೇ ಹೊಲಿತಾ ಇದ್ದಾರೆ. ಕಣ್ಣಿಗೆ ಚಸ್ಮಾ ಇಲ್ಲ, ಕೈಯಿಂದ ಸಣ್ಣ ಸಣ್ಣ ಕುಲಾಯಿ ಹೊಲಿದು ಕೊಡ್ತಾರೆ ಅವ್ರಿಗೆ. ಅಂದರೆ ಹಿರಿಯರ ಬಟ್ಟೆ ಅವ್ರ ಕೈಯಿಂದ ಹೊಲಿದ್ರೆ ಮಕ್ಕಳಿಗೆ ಆಯುಷ್ಯ ಜಾಸ್ತಿ ಆಗ್ತದೆ ಅನ್ನೋ ನಂಬಿಕೆ. ಹಾಗಾಗಿ ಹಿರಿಯರದ್ದು ಬಟ್ಟೆ ಏನಿರುತ್ತಲ್ಲ, ಹಳೆ ಬಟ್ಟೆ, ಅದರಿಂದನೇ ಫಸ್ಟ್ ಕುಲಾಯಿಗಳನ್ನು ಹೊಲಿದು ಕಟ್ತಾರೆ. ಅದನ್ನು ಅವರು ಹೊಲಿದು ಕೊಡ್ತಾಯಿದ್ರು ನೋಡ್ರಿ. ಕುಂದ್ರನ್ಕಸ ಮಾಮ ಇಲ್ಲಿ ಹೋಗಿ ಬರ್ತಾರತ್ತ, ಅಲ್ಲಿ ಹೋಗಿ ಬರ್ತಾರತ್ತ. ನಿಮ್ಮ ಬಂದ ಸೀತಾ ಕನ್ಯಾ ಕುಂತ್ರವ. ನಾನು ಬರೋದಾಗಲಿಲ್ಲ, ನಾ ಈ ಕಡೆ ಬಂದೆ. ದೌಲ್ ಮಲಿಕ್ ದರ್ಶನ ಮಾಡ್ರಿ. ಅವ್ರ ಬಗ್ಗೆನೇ ಇವರೆಲ್ಲ ಸ್ವಲ್ಪ ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ದೌಲ್ ಮಲಿಕ್ ಜಾತ್ರೆ ಹೆಂಗಾಗುತ್ತೆ ಅಂತ. ಅವ್ರ ದರ್ಗಾಕ್ಕೆ ಬಂದಿದ್ದೀವಲ್ಲ, ಅಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ದೀವಿ. ಬನ್ನಿ ಮಾತಾಡೋಣ ಅವ್ರ ಜೊತೆ. ಹೀಗೆ ಬರ್ತಾರೆ. ಬರೇ ಇದು
ಕುಂತು ಬಟ್ಟಿ ಸೇದಿ ಕಾಲ ಹಸ್ತ ಇಟ್ಟು ಕೈ ಇಟ್ಟು ಹೋಗಿದ್ನಂತ ಅಟ್ಟ ಅಲ್ಲಿದ್ದ ಇಟ್ಟು ಪರ್ಬಳ್ಳಾಡ್ದ ಈಗ ಹೆಚ್ಚಾಗ್ಯದ ಅವಾಗ ಹೆಂಗಿತ್ತು ಅವಾಗ ಹೆಂಗಿತ್ತು ಈಗ ಹಿಂಗೆ ಇರ್ತದಲ್ಲ ಗಂಧ ಬರ್ತಿತ್ತ ಕುದುರೆ ಬರ್ತಿತ್ತು ಸುಣ್ಣ ಆಯ್ತು. ಆವಾಗ ಈ ಮದ್ದು ಹೊಡಿಬೇಕಾದ್ರೆ ನಿಮ್ಮ ಅಣ್ಣವರು ಒಂದು ಇಟ್ಟು ಅವು ಸೇರಿನಂತವು ಒಳ್ಳಿನಂತವು ಇದು ಇರ್ತದಲ್ಲ ಚಡಿ ಅದ್ರ ಮದ್ದಿಟ್ಟು ಹೊಡಿತಿದ್ರು ಹೊಡೆದು ಜಾತ್ರೆ ಮಾಡ್ತಿದ್ರು. ಕುದುರೆ ಕೊಡ್ಸೋತ ಬೆಳೆ ಮನ್ಯಾಗ ಅಲ್ಲಿ ಕುಡ್ಕೊಂಡ್ಯಾರ ಮನ್ಯಾಗ ಒಂದಿನ ಕುದುರೆ ಬರ್ತದ ಒಂದಿನ ಗಾಂಧ ಬರ್ತದ ಒಂದೊಂದು ದೀಪ ಬರ್ತದ ಅಲ್ಲಿಂದ ಮತ್ತೆ ಕಡೆ ತೆಗೆದು ಹೋಗಿ ಕುಂತಿ ಬರ್ಬರ್ತ ಭಾರಿ ನಡ್ಬಿಟ್ಟ ಭಾರಿ ನಡ್ತಾ ತೊಗರಿ ಇನ್ನ ನೀವು ಕುದುರೆ ಕುಣ್ಸಾಗ ಒಂದು ತೆಗಿಸ್ಕೊಂಡು ಹೋಗು ಒಂದು ತಕ್ಕೊಂಡು ಹೋಗು. ಇನ್ನ ಇದು ಕುರ್ಚಿ ಮ್ಯಾಗ ಕುಣಿತಾರ ವರ್ಷಿನ ಮ್ಯಾಲೆ ಕುಣಿತಾರ ಕುದ್ರಿ ಕುದುರೆ ಅಲ್ಲಿದ್ದ ಒಂಟ್ಗಾಲಿಲಿ ಏರ್ತದ ನೋಡಿ ಏರಿ ಇಲ್ಲಿ ಬಂದು ಒಂಟ್ಗಾಲಿಲಿ ನಿಂದಿರ್ತದ ನೋಡಿ ಮೆಟ್ಲ ಮೇಲ ಒಳಗೆ ಬರ್ತದ. ಭಾರಿ ಕುದುರೆ ಅದ್ರ ನಮಗೆ ನೀ ಕಾಲು ಇರಂಗಿಲ್ಲ ಈ ವರ್ಷನಕ್ಕೆ ಬಂದಿಲ್ಲ ಬಿಟ್ಟಿಲ್ಲ ಏನು ನೋಡಿ ಇಲ್ಲ. ಭಾಳ ನಡೆದ ದೇವ್ರ ಸತ್ತ ಯಾವ ಹೆಸರು ಏನು ಒಂದು ದೂರ ಅದಲ್ಲಿ ಅದೇ ಸುಣ್ಣದ್ದು ಸುಣ್ಣದ್ದು ಅದೇ ಕಾಶಿ ಬತ್ತನ ಕಾಶಿ ಬಿಟ್ಟೇನೆ ಕುದುರೆಗೆ ನಂದು ಆಕಿ ಬಡ್ಕೊಳಕಿ ಮತ್ತು ಓಸ್ ಮಂದಿ ಹೆಣ್ಮಕ್ಳು ಓಸ್ ಮಂದಿ ಅನ್ನೋಕೆ 10 ಮರಿ ಅವ ಯಮ್ಮನವ ಹಬ್ಬಾಕಿ ತಾಳಿ ಕೊಟ್ಟವ್ವ ನಮ್ಮ ಮಲ್ಲವ ಇವ್ರು ಇಬ್ಬರು ಕಾಸವನ್ನು ಐತಿ ಇವ್ರು ಎಲ್ಲ ಇವ್ರು ಏನು ಪಲ್ಯ ಮಾಡ್ತಿದ್ವಿ ನಾನು ನೀನೇ ದೇವ್ರು ಅಂತ ನನಗೇನು ನಾದನ್ ದೇವ್ರು ಅನ್ನೋದು ನನ್ನ ಬಲ್ಲಿ ಅವು ಸಿಗ್ತಿದ್ದರು ಒಟ್ಟು ಮಂದಿ ಅಕ್ಕ ತಂಗಿಯರು ಮನೆ ಹಿರಿ ಹಾಕಿತ್ತು ಯಮನೊಂದಿಂದ ಎಲ್ಲರೂ ಈಗಿನಿಂದ ನೋಡು ಸುಳ್ಳು ಸಣ್ಣ ಹಾಕಿದ್ರು ಪಡ್ಯಾಕ ನೂರಾಗ ಸತ್ತಿದ್ರು ಬಿಟ್ಟು ಹೋಗಿಬಿಟ್ಟಿದ್ರು ಎಲ್ಲರೂ ಈಗ ಆಕಿನ ತೊಟ್ಟಲ್ದಾಗ ಹಾಕಿದ್ರು. ಬೆಳಗನ ನೋಡು ಕತ್ತಿ ಹೇಳಿದ್ನೆ ರೇಣುಕ ಇದ್ದು ಇರ್ಲಾರು ಕತ್ತಿ ಕುಂದ್ರಿಸ್ಕೊಂಡು ಕತ್ತಿ ಹೇಳಿದೆ. ಆಕೆ ಎದ್ದಳು ಆಕಿನ ತೊಗೊಂಡು ಹೋಗ್ಲಾಕೆ ಹಂಗೆ ಹೋಗ್ಬೇಕು ಎಲ್ಲರೂ ಹಿಂದಾದ್ರು ಒಂದು ದೊಡ್ಡ ಬಡಿಗೆ ತೊಗೊಂಡು ಮುಂದಾದೆ ಬಡಿಗೆ ತಗೊಂಡು ಮುಂದಾಗ ಹೊಸ ಮಂದಿ ಹಿಂದ ಇವರು ಆಕಿನ ತೊಟ್ಟಲ್ದ ಆಕಿನ ಹೊರಗೆ ತೊಗೊಂಬರೋದಕ್ಕೆ ಅಷ್ಟಿದೇವ ನಾನು ಎಲ್ಲ ಅನ್ನೋದು ಈಗ ಸುಳ್ಳನ್ನೇ ನಾನು ಹಾಂ ಒಂದೇ ಥರ ಗಂಡನ ಮನ್ಯಾಗ ಅದಾರ ಗಂಡನ ಮನ್ಯಾಗ ನಡ್ದಾರ ಅನ್ನಂಗ ಇಲ್ಲ ನೋಡಿ ನಾನು ಹಾಂ ಈ ಸುಮ್ಮ ಕಡ್ಕೊಲ್ಲಾಗ ನಮ್ಮ ಅಕ್ಕ ತಂಗಿಯರು ಕೂಡ ನಾ ಹ್ಯಾಂಗ ಚಲ್ಲಾಟದಾಗ ಇದೀನಿ ಹಂಗೆ ಇಲ್ಲಿ ಹಾಂ ಅಲ್ಲಿಕಿನ ಹೆಚ್ಚು ಇಲ್ಲಿ ಆತಿದ್ಯಾರ ಅಂದಾರ ನನಗೆ ಮಾವದ್ಯಾರ ಅಂದಾರ ಯಾರ್ಯಾರ ನನಗೆ ಒಬ್ಬರು ಸರ್ ಕುಂದ್ರಂಗಿಲ್ಲ ಖಾರ ಕುಟ್ತೀವಿ ಏರ್ವಣಿಕೆ ಹಾಕಿ ಖಾರ ಏರ್ವಣಿಕೆ ಹಾಕಿ ಯಾರು ಕುಟ್ತಾರೆ ಮನ್ಯಾಗ ನಾವು ಕುಟ್ತೀವಿ ಏರ್ವಣಿಕೆ ಹಾಕಿ ನಮ್ಗೆ ಗಿರಣಿ ಗೊತ್ತಿದ್ದಿದ್ದಿಲ್ಲ ಬೀಸೋದು ಗೊತ್ತಿದ್ದಿಲ್ಲ ಒಂದೊಂದು ಕಲ್ಲಿಗೆ ನಾ 2 ಪಡಿ 3 ಪಡಿ ಜೋಳ ಮತ್ತು ಹೊಸು ಬೀಸ್ಬೇಕು ಬೀಸಿ ಅಟ್ಟು ರೊಟ್ಟಿ ಮಾಡ್ಬೇಕು ಪೂರ ಎರಡು ಆಗ್ಬೇಕು ರೊಟ್ಟಿ ಆಗ್ಬೇಕು ಗೆಳೆಯದವ್ರು ಬರ್ಬೇಕು ಅವಾಗ ಜಳಕ ಮಾಡೋದು ಊಟ ಮಾಡೋದು ಅವಾಗ ನಡೆಯೋದು ಮಜ್ಜಿಗೆ ಮಾಡಕ್ಕೆ ನಮ್ಗೆ ದೊಡ್ಡವ ಎಣ್ಣೆ ಹಾಕೋದು ನಮ್ಗೆ ದೊಡ್ಡವ ನಮ್ಮ ದೊಡ್ಡಕ್ಕೆ ಮಾಡೋ ಮಜ್ಜಿಗೆ ಮಾತಿ ಯಾಕ ಎಲ್ಲರೂ ಹಾಗೋದು ಎಲ್ಲರೂ ಬಂದವರು ವಾದವರು ನನ್ನರಲ್ಲ ಬಸವಣ್ಣ ನನ್ನಾರ ಹಾಂ ಅವರು ನನ್ನ ನಮ್ಮ ದೊಡ್ಡವರು ಎಲ್ಲರನ್ನ ತೂಸೊಂದು ಅದಕ್ಕೆ ನಮ್ಮ ಅತ್ತಿ ಇವರು ನೆಗಂಡರು ಇದ್ದವರು ಒಬ್ಬರು ಒಂದು ಒಣಗಿ ಮಾಡಿಲ್ಲ ಒಬ್ಬರು ಒಂದು ಎಗುಸನಕ್ಕೆ ಹೋಗಿಲ್ಲ ರೊಟ್ಟಿ ಒಂದು ಮಾಡೋರು ಬೀಸೋದು ಒಂದು ಇರೋದು ಅವ್ರಿಗೆ ಆಯ್ತು ಎಲ್ಲನೂ ನಮ್ಮ ಅತ್ತೆ ಅದಕ್ಕೂ ಕೈ ಕೊಡಾಕಿ ಇದಕ್ಕೂ ಕೈ ಕೊಡಾಕಿ ಒಣಗಿನೂ ಮಾಡಾಕಿ ಎಲ್ಲರಿಗೆ ಬಂದವ್ರಿಗೆ ಊಟಕ್ಕೆ ಹಾಕಿ ಹಾಂ ಅಷ್ಟು ಮಾಡ್ಯಾಳ ನಮ್ಮ ಅತ್ತೆ ಹಂಗೆ ಯಾರು ಮಾಡಂಗಿಲ್ಲ
ಏನೋ ಹೊಲಕ್ಕೆ ಹೋದ್ರೆ ಈಗ ತುಣಿ ಹ್ಞೂ ಹಿರೇಕೆ ಹೆಸರು ಹೇಳ್ತೀನಿ. ಹ್ಞೂ ಹೇಳ. ಮುದ್ದವನ್ನ ತವ್ರ ಮನೆ ಮುದ್ನೂರು, ಹ್ಞೂ ಮುದ್ದವನ್ ತವ್ರ ಮನೆ ಮುದ್ನೂರು, ಹ್ಞೂ ಮುರಿಗನ್ ತವ್ರ ಮನೆ ಮಳ್ಳಿ, ಹ್ಞೂ ಹ್ಞೂ ಮುರಿಗನ್ ತವ್ರ ಮನೆ ಮಳ್ಳಿ, ಹ್ಞೂ ಬಸ್ನಿಂಗನ್ ತವ್ರ ಮನೆ ಇಂಗ್ಳಿಗೇರಿ, ಹ್ಞೂ ಸಣ್ಣ ರಾಯಪ್ಪನ ಹೇಳ್ತಿ ತವ್ರ ಮನೆ ವಜ್ಜನ. ಅವರು 4 ಮಂದಿ. ಹೌದಾ? ನೋಡವ ತಳದಾಗ ಹೆಂಗದ. ಅವರಷ್ಟು ಇರ್ತಾರೆ. ಹಾಂ ಇವು ಹೆಸರುಗಳು ಹಂಗೆ ಮುಂದುವರ್ಸ್ಕೊಂತ ಬಂದಾರ. ಈಗ ತಾತದವ್ರನ್ನ ಹಂಗೆ ಇಸ್ಕೊಂಬಂದಾರ. ಹಾಂ ನಂದಪ್ಪ ನಂದಪ್ಪಂದು ಅಂದ್ರೆ 3 ಕೆಜಿ ಆಗ್ಯಾನ ನೋಡಿ. ಹ್ಞೂ ಮುಚ್ಚನ್ ತಂದಿದ್ದು, ಮುಚ್ಚನ್ ತಂದಿದ್ದು, ಮುಚ್ಚ ತಂದು ಮಗನಿಗೆ ಇಟ್ಟಾನ. ಮಗ ಹೋಗಿ ಮೊಮ್ಮಗ ಇಟ್ಟಾನ. 3 ಕೆಜಿ ಅದ. ಈಗ ಹನುಮಂದು 3 ತಲೆ ಐತಕ್ಕ. ಹಾಂ ಈಗ ಹನುಮಂದು ಮತ್ತೆ 3 ತಲೆ ಆಗಿದ್ದು ನೋಡಿ. ಅಲ್ಲ ಹನುಮಂದು